ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ನಾವು ಯಾವ ತರ ದುಡ್ಡು ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಅಂತಂದ್ರೆ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ನೋಡ್ತಾ ಇದೀವಿ. ಸೊ ಇದು ಒಂದು ಸಿರೀಸ್ ಏನಪ್ಪಾ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ಅಲ್ಲಿ ಬರ್ತಾ ಇರುತ್ತೆ. ನಾನು ಆಲ್ರೆಡಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಒಂದೆರಡು ವಿಡಿಯೋಸ್ ನ ಮಾಡಿದ್ದೀನಿ. ಬಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ತರ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಯಾಕೆ ಮಾಡಬೇಕು, ಮತ್ತೆ ಅದನ್ನ ಮಾಡೋದ್ರಿಂದ ನಮ್ಗೆ ಏನು ಯೂಸ್, ಅದು ಕೂಡ ನಿಮಗೆ ಅರ್ಥ ಆಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಂಗೇನೆ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಮೊದಲಿಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಯಾವುದೋ ಒಂದು ಬ್ರ್ಯಾಂಡ್, ಸೊ ಬ್ರ್ಯಾಂಡ್ ಏನ್ ಮಾಡತ್ತೆ, ಒಂದು ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡತ್ತೆ. ಸೊ ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದಾಗ ಅದೇನ್ ಮಾಡತ್ತೆ, ಫಸ್ಟ್ ನಮಗೆ ಸೇಲ್ ಜನರೇಟ್ ಆಗ್ಬೇಕಂತಂದ್ರೆ, ಸೊ ಹೊಸ ಪ್ರಾಡಕ್ಟ್ ಗೆ ಸೇಲ್ ಜನರೇಟ್ ಆಗ್ಬೇಕಂತಂದ್ರೆ ಪ್ರಮೋಷನ್ ಮಾಡ್ಬೇಕಾಗತ್ತೆ. ಸೊ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಆ ಪ್ರಮೋಷನ್ ಏನಪ್ಪಾ ಅಂತಂದ್ರೆ, ಪ್ರಮೋಷನ್ ಮಾಡೋದ್ರಿಂದ ಏನಾಗುತ್ತೆ, ಸೇಲ್ ಜನರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಆ ಕಂಪನಿ ಏನ್ ಮಾಡತ್ತಪ್ಪ ಅಂತಂದ್ರೆ, ದೊಡ್ಡ ದೊಡ್ಡ ಬ್ಯಾನರ್ ಗಳಾಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಗಳಾಗಿರ್ಬೋದು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದ್ರ ಕಾಸ್ಟ್ ತುಂಬಾ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಅದೇ ರೀತಿ ಏನ್ ಮಾಡತ್ತೆ, ಅದೆಲ್ಲಾನು ಒಂದು ಗಮನದಲ್ಲಿ ಇಟ್ಕೊಂಡು ಏನ್ ಮಾಡತ್ತೆ, ಇನ್ಫ್ಲೂಯೆನ್ಸರ್ ನ ಹುಡುಕೋದಕ್ಕೆ ಸರ್ಚ್ ಮಾಡುತ್ತೆ. ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ನ ಹುಡುಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕಡೆಯಿಂದ ಏನ್ ಮಾಡುತ್ತೆ, ಪ್ರಮೋಷನ್ಸ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಪ್ರಮೋಷನ್ ಸ್ಟಾರ್ಟ್ ಮಾಡಿಸುತ್ತೆ. ಸೊ ಅವ್ರಿಗೆ ಏನ್ ಹೇಳತ್ತಪ್ಪ ಅಂತಂದ್ರೆ, ನೀವು ಒಂದು 10,000 ರುಪೀಸ್ ಏನೋ ಒಂದು ಪ್ರಾಡಕ್ಟ್ ಇದೆ ಅನ್ಕೊಳ್ಳಿ. ಸೊ ನೀವು ಒಂದು ಸೇಲ್ ಮಾಡ್ಕೊಟ್ರಪ್ಪ ಅಂತಂದ್ರೆ ನಿಮ್ಗೆ ನಾನು 5% ಕಮಿಷನ್ ಅನ್ನು ನಾನು ನಿಮ್ಗೆ ಕೊಡ್ತೀನಿ ಅಂತ ಏನ್ ಮಾಡುತ್ತೆ, ಪ್ರಮೋಷನ್ ಮಾಡೋದಕ್ಕೆ ಹೇಳುತ್ತೆ. ಸೊ ಅವಾಗ ಇನ್ಫ್ಲೂಯೆನ್ಸರ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಆ ಪ್ರಾಡಕ್ಟ್ ಅನ್ನ ತಗೊಂಡ್ಬಿಟ್ಟು ಪ್ರಮೋಟ್ ಮಾಡ್ತಾನೆ. ಸೊ ಆ ಲಿಂಕ್, ಅವರು ಕೊಟ್ಟಿರುವಂತಹ ಒಂದು ಕಂಪನಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಏನ್ ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ ಇನ್ಫ್ಲೂಯೆನ್ಸರ್. ಸೊ ಇನ್ಫ್ಲೂಯೆನ್ಸರ್ ಕಡೆಯಿಂದ ಪ್ರಾಡಕ್ಟ್ ಸೇಲ್ ಎಷ್ಟು ಸೇಲ್ ಆಗತ್ತಲ್ಲ ಆ ಒಂದು ಲಿಂಕ್ ಮುಖಾಂತರ, ಸೊ ಅವರಿಗೆ ಏನಾಗುತ್ತೆ, 10,000ಗೆ 5% ಅಂದ್ರೆ 500 ರುಪೀಸ್ ಒಂದು ಸೇಲ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಒಂದು 10 ಸೇಲ್ ಆಯ್ತಪ್ಪ ಅಂತಂದ್ರೆ 5,000 ರುಪೀಸ್ ಈಸಿಯಾಗಿ ಅವ್ರಿಗೆ ಸಿಗುತ್ತೆ. ಸೊ ಈ ಒಂದು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಏನಂತೀವಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೊಂಡಪ್ಪ ಅಂತಂದ್ರೆ, ಒಂದು ಯಾವುದೋ ಒಂದು ಪ್ರಾಡಕ್ಟ್, ಸೊ ಆ ಪ್ರಾಡಕ್ಟ್ ಲಿಂಕ್ ಅನ್ನ ನಾವು ಏನಪ್ಪಾ ಅಂತಂದ್ರೆ ಶೇರ್ ಮಾಡೋದು. ಸೊ ಶೇರ್ ಮಾಡಿ ಸೇಲ್ ಜನರೇಟ್ ಮಾಡೋದು. ಸೇಲ್ ಜನರೇಟ್ ಮಾಡಿದ್ವಪ್ಪ ಅಂತಂದ್ರೆ ಅದು ನಮಗೆ ಕಮಿಷನ್ ಕೊಡುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ನಾವು ಯಾವುದೇ ತರ ಪ್ರಾಡಕ್ಟ್ ಗಳನ್ನ ಬೈ ಮಾಡೋ ಅವಶ್ಯಕತೆ ಇರಲ್ಲ, ಬೈ ಮಾಡ್ಕೊಂಡು ನಾವು ಸೇಲ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಅಲ್ಲಿ ಇರುವಂತ ನಮ್ಮ ಒಂದು ಅಕೌಂಟ್ ಅಲ್ಲಿ ಕ್ರಿಯೇಟ್ ಮಾಡಿಕೊಂಡು ನಾವು ಅಫಿಲಿಯೇಟ್ ಲಾಗಿನ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರುವಂತ ಪ್ರಾಡಕ್ಟ್ಸ್ ಗಳ ಲಿಂಕ್ ಅನ್ನ ನಾವು ಶೇರ್ ಮಾಡೋದು ಅಷ್ಟೇ. ಸೊ ಆ ಶೇರ್ ಮಾಡೋದ್ರಿಂದ ಸೇಲ್ ಜನರೇಟ್ ಆಯ್ತಪ್ಪ ಅಂತ ಲಿಂಕ್ ಮುಖಾಂತರ ನಮಗೆ ಕಮಿಷನ್ ಬರುತ್ತೆ. ಸೊ ಇದು ಸಿಂಪಲ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾಕೆ ಮಾಡಬೇಕು? ಸೊ ಕೆಲವೊಬ್ಬರಿಗೆ ತುಂಬಾ ಕ್ವಶನ್ಸ್ ಇರುತ್ತೆ, ನಾವು ಅಫಿಲಿಯೇಟ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್? ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ ನೀವು ಈಸಿಯಾಗಿ ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ನೀವು ಇವಾಗ ಬ್ಲಾಗಿಂಗ್ ತಗೊಳ್ಳಿ. ಸೊ ಬ್ಲಾಗಿಂಗ್ ಅಲ್ಲಿ ದುಡ್ಡು ಮಾಡ್ಬೇಕಂತಂದ್ರೆ ಕಂಟೆಂಟ್ ಅನ್ನ ಹಾಕ್ತಾ ಹೋಗ್ಬೇಕಾಗತ್ತೆ. ಅದೇ ರೀತಿ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಅಪ್ರೂವ್ ಸಿಕ್ತು ಅಂತಾರೆ ಮಾತ್ರ ನಮ್ಗೆ ಏನಾಗುತ್ತೆ, ಇನ್ಕಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗೂಗಲ್ ಆಡ್ಸೆನ್ಸ್ ಕಡೆ ಅಪ್ರೂವ್ ಸಿಗ್ಲಿಲ್ಲ, ಪ್ರಾಬ್ಲಮ್ ಶುರು ಆಯ್ತು ಅಂತಂದ್ರೆ ಏನಾಗುತ್ತೆ, ದುಡ್ಡು ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಆ ತರ ಇಲ್ಲ. ಸೊ ನೀವು ಸೇಲ್ ಜನರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಇಂದಾನೆ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕಮಿಷನ್ ಬೇಸ್ ಇರೋದ್ರಿಂದ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಕೆಲವೊಂದು ವೆಬ್ಸೈಟ್ಸ್ಗಳು ನಮಗೆ ಸಿಗುತ್ತೆ, ತುಂಬಾ ಒಂದು ವೆಬ್ಸೈಟ್ಗಳು ಸಿಗುತ್ತೆ. ಸೊ ಅಮೆಝಾನ್ ಆಗಿರ್ಬೋದು, ನೆಕ್ಸ್ಟ್ ಇಂಪ್ಯಾಕ್ಟ್ ಬರುತ್ತೆ, ಸಿಜಿ ಅಫಿಲಿಯೇಟ್ ಬರುತ್ತೆ, ಕ್ಲಿಕ್ ಬ್ಯಾಂಕ್ ಬರುತ್ತೆ, ಸೇರಾ ಶೇಲ್ ಬರುತ್ತೆ. ಸೊ ಇದು ತುಂಬಾ ಒಂದು ವೆಬ್ಸೈಟ್ಗಳು ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ವೆಬ್ಸೈಟ್ಗಳ ಬಗ್ಗೆ ಸಪ್ರೇಟ್ ವಿಡಿಯೋಸ್ನ ನಾನು ಮಾಡ್ತೀನಿ. ಯಾವ ಥರ ಜಾಯ್ನ್ ಆಗೋದು, ಯಾವ ಥರ ಪ್ರಾಡಕ್ಟನ್ನು ಶೇರ್ ಮಾಡೋದು ಅನ್ನೋದನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇವಾಗ ನಮ್ಗೆ ಗೊತ್ತಾಯ್ತು ಏನಕ್ಕೆ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಮಾಡಬೇಕು. ಸೊ ಏನಕ್ಕೆ ಅಂತಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ, ನೀವು ಜಸ್ಟ್ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ಅಂತಂದ್ರೆ, ಸೊ ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ, ಯೂಟ್ಯೂಬ್ ಅಲ್ಲಿ ಏನಾಗುತ್ತೆ, 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕು. ಸೊ ಮಾನಿಟೈಸೇಷನ್ ಆದ್ಮೇಲೆ ನಮಗೆ ಯೂಟ್ಯೂಬ್ ಇಂದ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಆ ಮಾನಿಟೈಸೇಷನ್ ಆನ್ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ಬಟ್ ಇದರಲ್ಲಿ ಆ ಥರ ಇಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಈಸಿಯಾಗಿ ನಾವು ಸೇಲ್ ಜನರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋಪ್ಪ ಅಂತಂದರೆ ನಮಗೆ ಕಮಿಷನ್ ಬರೋದಕ್ಕೆ ಸ್ಟಾರ್ಟ್ ಆಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಮಾಡಬೇಕಾಗತ್ತೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಯಾರೆಲ್ಲ ಮಾಡ್ಬೋದು? ಸೊ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಯಾರು ಬೇಕಾದರೂ ಮಾಡ್ಬೋದು. ಇವರೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದರೆ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ಗಳು. ಸೊ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅವ್ರದ್ದು ಯಾವುದೇ ಥರದ ಒಂದು ಪ್ರಾಡಕ್ಟ್ಸ್ ಅಂತಂದರೆ ಯಾವುದೇ ಥರದ ಅವ್ರದ್ದು ಏನು ಅವ್ರದ್ದು ಜಾಗ ಇರಲ್ಲ, ಎಂಥದ್ದು ಇರಲ್ಲ. ಸೊ ಯಾರ್ದೋ ಜಾಗ ಯಾರೋ ತಗೋತಿರ್ತಾರೆ, ಅವ್ರಿಗೆ ಲಿಂಕ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಇವರು ಕಮಿಷನ್ ಮಾಡ್ತಾರೆ. ಅದೇ ಥರ ಇದು ಕೂಡ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ. ಸೊ ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ಅಥವಾ ಯಾರಾದರೂ ಜಾಬ್ ಮಾಡ್ತಿದ್ದಾರೆ ಅಂತಂದರೆ ಪಾರ್ಟ್ ಟೈಮ್ ಆಗಿ ಅವರು ಕೂಡ ಮಾಡ್ಬೋದು. ಸೊ ಇದೆಲ್ಲ ಮಾಡೋದ್ರಿಂದ ನಮ್ಮ ಸೈಡ್ ಇನ್ಕಮ್ಗೆ ಅಷ್ಟು ನಾವು ದುಡಿಬಹುದು. ಹಾಗಾದರೆ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ನಾವು ಎಷ್ಟು ಅರ್ನ್ ಮಾಡ್ಬೋದು? ಸೊ ಸ್ನೇಹಿತರೆ, ಅಫಿಲಿಯೇಟ್ ಮಾರ್ಕೆಟಿಂಗಿಂದ ನಾವು ಇಷ್ಟೇ ಅರ್ನ್ ಮಾಡ್ಬೋದು ಅಂತ ಯಾವುದೇ ಥರದ್ದಿಲ್ಲ. ನೀವು ಎಷ್ಟು ಸೇಲ್ ಜನರೇಟ್ ಮಾಡಿಸ್ತೀರಾ ಅಷ್ಟು ನಿಮಗೆ ಕಮಿಷನ್ ಬರುತ್ತೆ. ಸೊ ಇವಾಗ ಅಮೆಝಾನಲ್ಲೇ ಏನಪ್ಪ ಅಂತಂದರೆ 2% 10, 20, 30% ಕಮಿಷನ್ ಕೊಡುವಂಥ ಪ್ರಾಡಕ್ಟ್ಸ್ಗಳಿದೆ. ಸೊ ಅದರಲ್ಲಿ ನೀವು ಪ್ರಾಡಕ್ಟ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಪ್ರಾಡಕ್ಟ್ಸ್ಗಳನ್ನು ಪ್ರಮೋಟ್ ಮಾಡಿ ಸೇಲ್ ಜನರೇಟ್ ಮಾಡಿದ್ರಪ್ಪ ಅಂತಂದರೆ ಆ ಕಮಿಷನ್ ನಿಮಗೆ ಸಿಗುತ್ತೆ. ಸೊ ನೀವು ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡ್ಬೋದು, ಇಲ್ಲಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ ಮಾಡ್ಕೋಬೋದು. ಸೊ ಒಂದೇ ನಿಚ್ಚಲ್ಲಿ ನೀವು ಪ್ರಾಡಕ್ಟ್ಸ್ಗಳನ್ನು ಶೇರ್ ಮಾಡ್ಕೊತಾ ಹೋದ್ರಪ್ಪ ಅಂತಂದರೆ ಸೊ ಆ ಒಂದು ಕಮಿಷನ್ ನಿಮ್ಗೆ ಏನಾಗುತ್ತೆ ಬರ್ತಾ ಹೋಗುತ್ತೆ. ಸೊ ಬರೀ ಕಮಿಷನ್ನಲ್ಲೇ ತುಂಬ ಜನ ಬದುಕೋರು ಇದ್ದಾರೆ. ಸೊ ಲಕ್ಷ ಗಂಟಲೆ ಕಮಿಷನಲ್ಲೇ ದುಡಿಯೋರು ಇದ್ದಾರೆ ಅಫಿಲಿಯೇಟ್ ಮಾರ್ಕೆಟಿಂಗಿಂದ. ಸೊ ಏನಪ್ಪ ಅಂತಂದರೆ ನಮ್ಮ ಒಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಅದರಲ್ಲಿ ಬ್ಲಾಗೇ ಆಗಿರ್ಬೋದು, ಬ್ಲಾಗ್ ಬರೆದ್ಬಿಟ್ಟು ನೀವು ಬ್ಲಾಗ್ ಅಂದರೆ ಪ್ರಾಡಕ್ಟ್ಗಳ ರಿವ್ಯೂ ಹಾಕ್ಬಿಟ್ಟು ಅದರಲ್ಲಿ ಸೇಲ್ ಜನರೇಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅದ್ರ ಬಗ್ಗೆ ರಿವ್ಯೂಗಳನ್ನು ಕೊಡೋ ಥರ ಇರ್ಬೋದು. ಸೊ ಈ ಥರ ಒಂದು ಕಷ್ಟಪಡಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ. ಕಷ್ಟಪಟ್ಟು ನಾವು ಒಂದು ಸಾರಿ ಕ್ಲಿಕ್ ಆಯ್ತಪ್ಪ ಅಂತಂದರೆ ನಾವು ದುಡ್ಡು. ಯಾಕಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಅಷ್ಟೊಂದು ದುಡ್ಡು ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬರುವಂಥ ಪಾಠಗಳಲ್ಲಿ ಯಾವ ಥರ ಒಂದು ಪ್ರಾಡಕ್ಟ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು, ಅದೇ ರೀತಿ ಯಾವ ಥರ ಒಂದು ಅಫಿಲಿಯೇಟ್ ಅಕೌಂಟ್ಗಳಿಗೆ ಲಾಗಿನ್ ಆಗೋದು ಅಂತಂದರೆ ಸೈನ್ ಅಪ್ ಆಗೋದು, ಯಾವ್ಯಾವೆಲ್ಲ ಅಕೌಂಟ್ಗಳನ್ನು ನಾವು ಸೈನ್ ಅಪ್ ಆಗ್ಬೋದು, ಮತ್ತು ಯಾವ್ಯಾವ ಪ್ರಾಡಕ್ಟ್ಗಳನ್ನು ನಾವು ಸೇಲ್ ಮಾಡ್ಬೋದು. ಸೊ ಸೇಲ್ಗೆ ನಮಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ಬರುವಂಥ ಪಾರ್ಟಲ್ಲಿ ಹೇಳ್ತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.